ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸದೊಂದು ಫಾರ್ಮುಲಾವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದರ ಒಂದು ಎಫೆಕ್ಟ್ ಕಾರ್ ಮಾಲೀಕರ ಮೇಲೆ ಬೀಳುವಂತಹ ಚಾನ್ಸಸ್ ಇದೆ. ಅಂದರೆ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡುವಂತಹ ಒಂದು ವಿಧಾನಕ್ಕೆ ಕಡಿವಾಣ ಹಾಕುವಂತಹ ಒಂದು ಲೆಕ್ಕಾಚಾರ ಈಗ ಸದ್ಯ ಆಗ್ತಾ ಇದೆ. ಅಂದರೆ ಇನ್ಮೇಲೆ ಬೆಂಗಳೂರಲ್ಲಿ ಏನಾದರೂ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡಬೇಕು ಅಂತಂದರೆ ಕಂಜೆಷನ್ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಈ ರೀತಿಯಾದ ಒಂದು ಫಾರ್ಮುಲಾವನ್ನು ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡುವಂತಹ ಲೆಕ್ಕಾಚಾರ ನಡೀತಾ ಇದೆ. ಅಂದರೆ ಒಂದೊಂದು ಮನೆಗಳಲ್ಲಿ ಒಂದು ಕಾರ್, ಎರಡು ಕಾರ್, ಮೂರು ಕಾರ್ ಇರುತ್ತೆ. ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ರಸ್ತೆಯಲ್ಲಿ ಕಾರ್ ಹೆಚ್ಚು ಸ್ಪೇಸ್ ತಗೊಳ್ತಾ ಇದೆ. ಅನಾವಶ್ಯಕವಾಗಿ ಒಬ್ಬೊಬ್ಬರು ಒಂದು ಕಾರನ್ನು ಬಳಸ್ತಾ ಇದ್ದರೆ ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡಬಾರ್ದು. ಇನ್ ಕೇಸ್ ಏನಾದರೂ ಅವರು ಓಡಾಡೋ ಥರ ಇದ್ದರೆ ಸಾರ್ವಜನಿಕ ವಾಹನಗಳನ್ನ ಲೈಕ್ ಬಸ್ಸಲ್ಲಿ ಓಡಾಡ್ಬೋದು, ಮೆಟ್ರೋ, ಆಟೋ, ಕ್ಯಾಬ್ ಈ ರೀತಿಯಾಗಿ ಅವರು ಸಂಚಾರ ಮಾಡಬೇಕಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಸರ್ಕಾರ ಆಗ್ತಾ ಇದೆ. ಆದರೆ ಇದನ್ನು ಪ್ರಾಯೋಗಿಕವಾಗಿ ಔಟರ್ ರಿಂಗ್ ರೋಡ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಯಾಕಂತ ಹೇಳಿದ್ರೆ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗಿತ್ತು. ಖಾಸಗಿ ಕಂಪನಿಗಳು ಕೂಡ ನಾವು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು. ಸೊ ಹಾಗಾಗಿ ಔಟರ್ ರಿಂಗ್ ರೋಡ್ನಲ್ಲಿ ಈ ರೀತಿಯಾದ ಒಂದು ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡಿ ಟ್ರಾಫಿಕ್ನ ಒಂದು ಕಂಟ್ರೋಲ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಸರ್ಕಾರ ಹೋಗಿದೆ. ಆದರೆ ಇದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಮೂಲಭೂತ ಸೌಕರ್ಯಗಳನ್ನ ಕೊಡಿ, ರಸ್ತೆಗಳನ್ನ ಸರಿ ಮಾಡಿ, ಗುಂಡಿಗಳನ್ನ ಮುಚ್ಚಿ. ಸೊ ಹಾಗಾಗಿ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ಅಂದರೆ ಈ ರೀತಿಯಾದ ಒಂದು ಮೂಲಭೂತ ವ್ಯವಸ್ಥೆಯನ್ನು ಜನರಿಗೆ ಕೊಡಬೇಕು. ಸೊ ಕಾರಲ್ಲಿ ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ, ಕಂಫರ್ಟ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅನಿವಾರ್ಯ ಇರುತ್ತೆ. ಯಾಕಂದರೆ ಎಲ್ಲವೂ ಕೂಡ ಸಾರ್ವಜನಿಕ ವಾಹನಗಳ ಒಂದು ಕನೆಕ್ಟಿವಿಟಿ ಎಲ್ಲ ಕಡೆ ಇರೋದಿಲ್ಲ. ಸೊ ಹಾಗಾಗಿ ಕಂಜೆಷನ್ ಟ್ಯಾಕ್ಸ್ ಅನ್ನುವ ಒಂದು ಫಾರ್ಮುಲಾ ನಗರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಅನ್ನೋ ಒಂದು ವಿಚಾರದಲ್ಲಿ ಜನರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವಿದೇಶಗಳಲ್ಲಿ ಈ ಫಾರ್ಮುಲಾವನ್ನು ಬಳಸಿದ್ದಾರೆ. ಮುಂಬೈಯಲ್ಲಿ, ಡೆಲ್ಲಿದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಫೇಲ್ಯೂರ್ ಆಗಿದೆ. ಅಂದರೆ ಅದಕ್ಕೆ ಬೇರೆ ಬೇರೆ ಆದ ಕಾರಣಗಳಿದ್ದಾವೆ. ಸದ್ಯ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಈಗ ಬೆಂಗಳೂರಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಲೆಕ್ಕಾಚಾರವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಇದು ಪ್ರಥಮ ಹಂತದಲ್ಲಿದೆ. ಅಂದರೆ ಇನ್ನೂ ಚರ್ಚೆಯ ಹಂತದಲ್ಲಿದೆ. ಈ ರೀತಿಯಾದ ಒಂದು ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡಿ ನಾವು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಖಾಸಗಿ ಕಂಪನಿಯವರ ಜೊತೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದರೂ ಆ ಔಟರ್ ರಿಂಗ್ ರೋಡ್ನಲ್ಲಿ ಈ ಫಾರ್ಮುಲಾ ಸಕ್ಸಸ್ ಆಯಿತು ಅಂತಂದರೆ ಹಂತ ಹಂತವಾಗಿ ನಗರದ ಬೇರೆ ಬೇರೆ ಅಂದರೆ ಟ್ರಾಫಿಕ್ ಝೋನ್ಸ್ ಅಂತ ಏನಿರ್ತವೆ ಅಲ್ಲಿ ಇದನ್ನು ಮತ್ತೆ ಮುಂದುವರಿಸುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆದರೆ ಸದ್ಯಕ್ಕೆ ಪ್ರಥಮ ಹಂತದಲ್ಲಿದೆ. ಜನರು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಂಜೆಷನ್ ಟ್ಯಾಕ್ಸ್ ರೂಲ್ಸನ್ನು ಏನಾದರೂ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತಾ ಅಥವಾ ಜನರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಬೇಡ ಅಂತೇಳಿ ಕೈ ಬಿಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.